ಓಕೆ ಗುರುಜಿ, ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಹೇಗಿದೆ ಈ ವರ್ಷ? ವೃಷಭ ರಾಶಿಯವರಿಗೆ ಅತ್ಯಂತ ಶುಭವಾಗಿರ್ತಕ್ಕಂಥ ಫಲವನ್ನ ಈ ವರ್ಷ ಕಾಣಬಹುದಮ್ಮ. ಏತಕ್ಕೆ ಅಂದ್ರೆ ವೃಷಭ ರಾಶಿಯವರು ಕಳೆದ ವರ್ಷದಲ್ಲಿ ಸಾಕಷ್ಟು ನಷ್ಟಗಳನ್ನ ಅನುಭವಿಸಿದ್ದಾರೆ. ಸಾಕಷ್ಟು ನಷ್ಟಗಳು ಅಂದ್ರೆ ಎಲ್ಲಾ ಯೋಗಗಳಿದ್ರು ಯಾವುದು ಫಲವನ್ನ ಕೊಡದಲ್ಲಿ ಇರತಕ್ಕಂಥ ಪ್ರಭಾವವನ್ನ ವೃಷಭ ರಾಶಿಯವರು ಅನುಭವಿಸಿದ್ದಾರೆ. ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಡೆತಡೆಗಳು ಬಂದ್ರೂ ಫಲ ಯಶಸ್ಸು ಇವರ ಕಡೆಯೇ ಇರತಕ್ಕಂಥದ್ದು. ಹೇಗೆ ಅಂದ್ರೆ ಈ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಮೇಲಧಿಕಾರಿಗಳಿಂದ ಕಿರುಕುಳ ಆಗಿರ್ಬೋದು ಅಥವಾ ಮೇಲಾಧಿಕಾರಿಗಳಿಂದ ತೊಂದರೆ ಬರ್ತಾ ಇರಬಹುದು. ಈ ತರ ತೊಂದರೆಗಳು ಬರ್ತಕ್ಕಂಥ ಸಮಯದಲ್ಲಿ ಇವರು ಅದನ್ನ ಯಶಸ್ಸನ್ನ ಪಡಿತಕ್ಕಂಥದ್ದು. ಅವರ ಜೊತೆ ಸವಾಲಿಗಾದ್ರೂ ಸರಿ ಅಥವಾ ಇವರ ಕಾರ್ಯವೈಕಲ್ಯದಲ್ಲಿ ಅವರ ನಿರೂಪಣೆಯನ್ನ ಮಾಡಿ ಇವರು ಪ್ರಶಂಸೆಗೆ ಒಳಗಾಗ್ತಕ್ಕಂಥದ್ದನ್ನ ಕಾಣಬಹುದು. ಕೆಲಸ ಮತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಇವರು ಬಹುಮುಖ್ಯವಾಗಿ ಹೊಂದಾಣಿಕೆಯನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹೇಗೆ ಅಂದ್ರೆ ಅಧಿಕಾರಿಗಳ ಜೊತೆ ಅಥವಾ ಮೇಲಧಿಕಾರಿಗಳ ಜೊತೆ ಅಥವಾ ಇವ್ರಿಗಿಂತ ಮೇಲಿರ್ತಕ್ಕಂಥ ಆಫೀಸರ್ಗಳ ಜೊತೆ ತುಂಬಾ ಬಹುಮುಖ್ಯವಾಗಿ ಅನ್ಯೂನ್ಯತೆಯನ್ನು ಮಾಡ್ಕೊಂಡು ಹೋದ್ರೆ ಈ ವರ್ಷ ತುಂಬಾ ಯಶಸ್ಸನ್ನ ಕಾಣಬಹುದು. ಈ ವರ್ಷದಲ್ಲಿ ಬಹು ಆದಾಯವನ್ನ ನಿರೀಕ್ಷೆ ಮಾಡ್ತಕ್ಕಂಥ ವರ್ಷವಾಗಿದೆ. ಇವರಿಗೆ ಆದಾಯದ ಮೂಲಗಳು ತುಂಬಾ ಚೆನ್ನಾಗಿರುತ್ತೆ. ಆದಾಯ ಈ ವರ್ಷ ಉಳಿಕೆಯನ್ನ ಮಾಡೋದಿಕ್ಕಾಗಿರಲಿ ಅಥವಾ ಭೂಮಿಯನ್ನ ಖರೀದಿ ಮಾಡೋದಿಕ್ಕೆ ಅಥವಾ ನೂತನ ಮನೆಯನ್ನ ನಿರ್ಮಾಣ ಮಾಡತಕ್ಕಂಥವ್ರಿಗೆ ತುಂಬಾ ಯೋಗ್ಯವಾಗಿರತಕ್ಕಂಥ ವರ್ಷವಾಗಿದೆ. ಹೂಡಿಕೆಗಳನ್ನ ಮಾಡೋದ್ರಲ್ಲಿ ತುಂಬಾ ಲಾಭವನ್ನ ಗಳಿಸ್ತಾರೆ. ಕುಟುಂಬದಲ್ಲಿ ಶಾಂತಿಯ ವಾತಾವರಣಗಳನ್ನ ಕಾಣಬಹುದು. ಆರೋಗ್ಯವು ತುಂಬಾ ಶುಭವಾಗಿರೋದನ್ನ ಈ ವರ್ಷ ವೃಷಭ ರಾಶಿಯವರು ನೋಡಬಹುದು. ಹೌದು, ಕಳೆದ ವರ್ಷ ಸಾಕಷ್ಟು ಸಮಸ್ಯೆ ಇತ್ತು ವೃಷಭ ರಾಶಿಯವರಿಗೆ. ಈ ವರ್ಷ ಬಹಳ ಉತ್ತಮವಾಗಿದೆ. ಸೊ ಒಂದೊಳ್ಳೆ ಜೀವನ, ಒಂದೊಳ್ಳೆ ಲೀಡ್ ಮಾಡ್ಬೋದು.